ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು PSI 545 ಏನು ಸೈನ್ಸ್ ಕ್ವಶನ್ಸ್ ಕೇಳಿದ್ರು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಏನೆಲ್ಲ ಸೈನ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಿದ್ದೀವಿ ಇದು PDO ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ವಿಲೇಜ್ ಅಕೌಂಟೆಂಟ್ಗೂ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಎಸ್. ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಅದರಲ್ಲಿ ಮೊದಲಿಗೆ ಸಿಟ್ರಿಕ್ ಆಸಿಡ್ ಕೊಟ್ಟಿದ್ದಾರೆ, ಲ್ಯಾಕ್ಟಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಮೆಗಾ 3 ಫ್ಯಾಟಿ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಮೆಗಾ 3 ಫ್ಯಾಟಿ ಆಮ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ ಕಡೆ ಏನು ಕೊಟ್ಟಿದ್ದಾರೆ ಲಿಸ್ಟ್ 2 ಅಲ್ಲಿ ನೋಡಿ, ಫ್ಲಾಕ್ಸ್ ಸೀಡ್ ಅಂತ ಕೊಟ್ಟಿದ್ದಾರೆ, ಸ್ಪಿನಾಚ್ ಅಂತ ಕೊಟ್ಟಿದ್ದಾರೆ, ಆರೆಂಜ್ ಕೊಟ್ಟಿದ್ದಾರೆ, ಕರ್ಡ್ ಅಂತ ಕೊಟ್ಟಿದ್ದಾರೆ. ನಾವೆಲ್ಲ ಎಕ್ಸಾಮ್ಸು ಬರೆದಿದ್ದೀವಿ, ಬಟ್ ನಮ್ಗೆ ಒಂದು ಹೊಸ ವರ್ಡ್ ಯಾವುದು ಅಂದರೆ ದಿಸ್ ಇಸ್ ಅಗಸೆ ಬೀಜ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಇನ್ನೆಲ್ಲ ಗೊತ್ತಿದೆ ನಮಗೆ, ಪ್ರೀವಿಯಸ್ ಎಕ್ಸಾಮ್ಸಲ್ಲೆಲ್ಲ ನೋಡಿದ್ದೀವಿ. ಅಗಸೆ ಬೀಜ, ಕಿತ್ತಳೆ ಹಣ್ಣು, ನೆಕ್ಸ್ಟು ಮೊಸರು, ಇಲ್ಲೆಲ್ಲ ಏನೇನಿದೆ ಅಂತ ನಮ್ಗೆ ಗೊತ್ತಿದೆ. ಕ್ಲಿಯರ್? ಸೊ ಹಾಗಾದರೆ ಒಂದು ಸಿಟ್ರಿಕ್ ಆಸಿಡ್, ಸಿಟ್ರಸ್ ಫ್ರೂಟ್ಸ್ ಅಂತ ನಮ್ಗೆ ಗೊತ್ತು. ಸಿಟ್ರಸ್ ಫ್ರೂಟ್ಸ್ ಯಾವುದು? ಆರೆಂಜು, ಲೆಮನ್ನು, ಇವೆಲ್ಲ ಏನಾಗಿರುತ್ತೆ? ಸಿಟ್ರಸ್ ಫ್ರೂಟ್ಸ್ ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಸಿಟ್ರಿಕ್ ಆಮ್ಲ, ಕಿತ್ತಳೆ ಹಣ್ಣು, ಒಂದನೇದಕ್ಕೆ ಸಿ ಎಲ್ಲಿದೆ? ಇಲ್ಲಿ ಇದೆ, ಇಲ್ಲಿ ಇದೆ, ನೋಡುವ. ನೆಕ್ಸ್ಟ್ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲ ಎಲ್ಲಿರುತ್ತೆ? ಹಾಲಲ್ಲಿರುತ್ತೆ, ಮೊಸರಲ್ಲಿರುತ್ತೆ. ಇಲ್ಲಿ ನೋಡಿ, ಆಪ್ಷನ್ ಡಿ ಇದೆ. ಇಲ್ಲೇನಿದೆ ನೋಡಿ, ಇಲ್ಲಿ ಡಿ ಇದೆ, ಇಲ್ಲಿ ಡಿ ಇಲ್ಲ. ಕ್ಲಿಯರ್? ಇದಕ್ಕೊಂದು ಗೊತ್ತಿದೆ ಸಾಕು, ಇದೇ ಆನ್ಸರ್ ಇರುತ್ತೆ. ಸೊ ಅದನ್ನು ನೋಡಿ, ಆಕ್ಸಾಲಿಕ್ ಆಸಿಡ್ ಅದು ಕನ್ಫರ್ಮ್ ಮಾಡ್ಕೋಬೇಕಲ್ಲ ನಾವು. ಆಕ್ಸಾಲಿಕ್ ಆಸಿಡ್ ನೋಡಿ, ಸ್ಪಿನಾಚ್ ಅಂತ ಕರಿತೀವಿ, ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪಲ್ಲಿರೋ ಒಂದು ಆಸಿಡ್ ಯಾವುದು ಅಂತ ಬೇಜನ್ಸರಿ ಕ್ವಶನ್ ಕೇಳಿದರೆ, ದಟ್ ಈಸ್ ಆಕ್ಸಾಲಿಕ್ ಆಸಿಡ್ ಆಗಿರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ, ಇದೊಂದು ಹೊಸದು ನಮಗೆ, ಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಮೆಗಾ 3 ಫ್ಯಾಟಿ ಆಸಿಡ್ ಎಲ್ಲಿರುತ್ತೆ ಅಂದರೆ ಈ ಒಂದು ಅಗಸೆ ಬೀಜ ಅಂತ ಕರಿತೀವಿ. ನೋಡಿ, ಈ ಥರ ಒಂದು ಡಯಾಗ್ರಾಮ್ ಹಾಕ್ಕೊಂಡಿದ್ದೀನಿ, ಈ ಥರ ಇರುತ್ತೆ, ಒಂದು ಅಗಸೆ ಬೀಜ ಅಂತ ಕರಿತೀವಿ. ಇದು ತುಂಬ ಬೆನಿಫಿಟ್ಸ್ ಇರುತ್ತೆ ನಮಗೆ, ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ಈ ಒಂದು ಅಗಸೆ ಬೀಜ. ಈ ಒಂದು ಅಗಸೆ ಬೀಜದಲ್ಲಿ ಏನಿದೆ ಅಂದರೆ ಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ಇದೆ, ಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ಇದೆ. ಸೊ ಹಾಗಾದರೆ ಎ ಆಗಿರುತ್ತೆ ಫೋರ್ತ್ ಒನ್ಗೆ. ಸೊ ಹಾಗಾದರೆ ಆಪ್ಷನ್ ಎ ಅನ್ನೋದು, ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಎಸ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ ಈಸ್ ಯೂಸ್ಡ್ ಇನ್ ನಾರ್ಕೋ ಟೆಸ್ಟ್ ಅಂತ ಹೇಳ್ಬಿಟ್ಟು. ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆ ಅಂದರೆ ನಾರ್ಕೋ ಪರೀಕ್ಷೆ ಅಂತ ಕರಿತೀವಿ, ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸುತ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಏನೇನಿದೆ ನೋಡಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಪೆಂಟಥಾಲ್ ಅಂತ ಇದೆ, ಸೋಡಿಯಂ ಪೆಂಟಥಾಲ್, ಮೆಥನಾಲ್, ಸೋಡಿಯಂ ಕಾರ್ಬೋನೇಟ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಪೆಂಟಥಾಲ್ ಅಂತ ಕರಿತೀವಿ, ಮೆಥನಾಲ್ ಇದೆ, ಸೋಡಿಯಂ ಕಾರ್ಬೋನೇಟ್ ಅಂತ ಇದೆ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೊಂದು ಫಾರ್ಮುಲಾ ಏನಪ್ಪಾ ಅಂದರೆ KOH ಆಗಿರುತ್ತೆ. ಇದೊಂದು ಬೇಸ್ ಆಗಿರುತ್ತೆ, ಪ್ರತ್ಯಾಮ್ಲ ಆಗಿರುತ್ತೆ, ಪ್ರತ್ಯಾಮ್ಲ. ಯಾವುದು? KOH ಅನ್ನೋದು ಪ್ರತ್ಯಾಮ್ಲ ಆಗಿರುತ್ತೆ. ಕ್ಲಿಯರ್? ಸೊ ಯಾಕೆ ಪ್ರತ್ಯಾಮ್ಲ? ಇದು OH ಮೈನಸ್ ಅಯನ್ ಅನ್ನು ಕೊಡುತ್ತೆ, K ಪ್ಲಸ್ ಪ್ಲಸ್ OH ಮೈನಸ್. ಕ್ಲಿಯರ್? ಸೊ ಆದ್ರಿಂದ ಇದೇನಾಗಿರುತ್ತೆ? ಒಂದು ಪ್ರತ್ಯಾಮ್ಲ ಆಗಿರುತ್ತೆ. ಇದನ್ನ ನಾರ್ಕೋ ಟೆಸ್ಟ್ ಅಲ್ಲಿ ನಾವು ಬಳಸೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ನೋಡಿ, ಇಲ್ಲಿ ಸೋಡಿಯಂ ಪೆಂಟಥಾಲ್ ಅಂತ ಬಂದಿದೆ, ಸೋಡಿಯಂ ಪೆಂಟಥಾಲ್. ಈ ಒಂದು ಸೋಡಿಯಂ ಪೆಂಟಥಾಲ್ ಅನ್ನೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟ್ರೂತ್ ಸೀರಮ್ ಅಂತ ಕರಿತೀವಿ. ಟ್ರೂತ್ ಸಿರಮ್ ಅಂತ ಕರಿತೀವಿ. ಟ್ರೂತ್ ಸಿರಮ್ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಈ ಒಂದು ಸೋಡಿಯಂ ಪೆಂಟಥಾಲ್ ಅನ್ನ ಕರೀತಾರೆ. ಯಾಕೆ ಕರೀತಾರೆ? ಈ ಒಂದು ಸೋಡಿಯಂ ಪೆಂಟಥಾಲ್ ಅನ್ನ ನಾವು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸ್ತೀವಿ. ಕ್ಲಿಯರ್? ಸೊ ಈ ಒಂದು ಸೋಡಿಯಂ ಪೆಂಟಥಾಲ್ ಅಥವಾ ಈ ನಾರ್ಕೋ ಪರೀಕ್ಷೆಯಲ್ಲಿ ಟ್ರೂತ್ ಸಿರಮ್ನ ಯಾವಾಗ ಭಾರತದಲ್ಲಿ ಮೊದಲಿಗೆ ಬಳಸಿದ್ರು ಅಂದ್ರೆ ನೋಡಿ, ನಿಮಗೆ ಎಲ್ಲ ಒಂದು ಗೊತ್ತಿರಬೇಕು ಹಿಸ್ಟ್ರಿ. 2002 ಅಲ್ಲಿ ಏನ್ ನಡೀತು? ಗೋಧ್ರಾ ಹತ್ಯಾಕಾಂಡ ನಡೀತು. ಗೋಧ್ರಾ ಹತ್ಯಾಕಾಂಡ
ಎಲ್ಲಿ ನಡೀತಂದ್ರೆ ಗುಜರಾತಲ್ಲಿ. ಕ್ಲಿಯರ್. ಸೊ ಈ ಒಂದು ಗೋಧ್ರಾ ಹತ್ಯಾಕಾಂಡ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಈ ಒಂದು ಸೋಡಿಯಂ ಪೆಂಟಥಾಲ್ ಅನ್ನ ಉಪಯೋಗ ಮಾಡಿದ್ರು ಈ ಒಂದು ನಾರ್ಕೋ ಪರೀಕ್ಷೆಯಲ್ಲಿ. ಅರ್ಥ ಆಗ್ತಿದೆಯಾ? ಎಸ್. ಸೊ ಹಾಗಾದ್ರೆ ಒಂದು ನಾರ್ಕೋ ಪರೀಕ್ಷೆಯಲ್ಲಿ ಬಳಸುವ ಒಂದು ಇದ್ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸೋಡಿಯಂ ಪೆಂಟಥಾಲ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೆಕ್ಸ್ಟ್ ಮೆಥನಾಲ್ ನೋಡಿ. ಮೆಥನಾಲ್. ಸೊ ಫಾರ್ಮುಲಾ ಏನಪ್ಪಾ ಅಂದ್ರೆ CH3OH. ಕ್ಲಿಯರ್. ಸೊ ಈ ಒಂದು CH3OH ಅನ್ನೋದನ್ನ ಮೆಥನಾಲ್ ಅಂತ ಕರಿತೀವಿ. ಇದು ಆಲ್ಕೋಹಾಲ್ ಗುಂಪಿನ ಮೊದಲ ಸದಸ್ಯ ಆಗಿರುತ್ತೆ. ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಿದೆ OH ಇದೆ, ಕ್ರಿಯಾ ಗುಂಪು ಅಂತ ಕರಿತೀವಿ. ಸೊ ಈ ಒಂದು ಮೆಥನಾಲ್ ಅನ್ನೋದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಒಂದು ಫ್ಯೂಯಲ್ ಆಗೆಲ್ಲ ಬಳಸ್ತೀವಿ. ಕ್ಲಿಯರ್? ಫ್ಯೂಯಲ್ ಆಗೆಲ್ಲ ಬಳಸ್ತೀವಿ ಯಾವ್ದನ್ನ? ಈ ಒಂದು ಮೆಥನಾಲ್ನ. ಕ್ಲಿಯರ್? ಈ ಮೆಥನಾಲ್ ಅನ್ನೋದು ತುಂಬಾ ಎಫೆಕ್ಟ್ ಅಂದ್ರೆ ಹಾರ್ಮ್ಫುಲ್ ಆಗಿರುತ್ತೆ. ನಾವು ಇದನ್ನ ಕುಡಿಯೋದಿಲ್ಲ. ನಾವು ಒಂದು ಕುಡಿಯೋ ಒಂದು ಆಲ್ಕೋಹಾಲ್ ಅಲ್ಲಿ ಒಂದು ಬಳಸೋ ಒಂದು ಇದ್ಯಾವುದು ಅಂದ್ರೆ ದಟ್ ಈಸ್ ಎಥನಾಲ್ ಆಗಿರುತ್ತೆ. ಎಥನಾಲ್. ಯಾವುದು? ಎಥನಾಲ್. ಈ ಒಂದು ಮೆಥನಾಲ್ ಅನ್ನೋದು ತುಂಬಾ ಡೇಂಜರ್ ಆಗಿರುತ್ತೆ. ನಾವು ಕುಡಿದ್ರೆ ನಮ್ಮ ಕರಳು ಎಲ್ಲ ಸುಟ್ಟೋಗುತ್ತೆ. ನಾವೊಂದು ಕುಡಿಯೋದಲ್ಲಿ ಇರೋ ಆಲ್ಕೋಹಾಲ್ ಯಾವುದು ಅಂದ್ರೆ ದಟ್ ಈಸ್ ಎಥನಾಲ್ ಅಂತ ಹೇಳ್ಬಿಟ್ಟು. ಸೊ C2H5OH ಅಂತ ಇದೊಂದು ಫಾರ್ಮುಲಾ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಸೊ ಇದು ಕೂಡ ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸೋದಿಲ್ಲ. ಸೊ ಹಾಗಾದ್ರೆ ಒಂದು ಬಳಸೋದು ಯಾವುದು ಅಂದ್ರೆ ಸೋಡಿಯಂ ಪೆಂಟಥಾಲ್ನ ಬಳಸ್ತೀವಿ. ಏನು? ಸೋಡಿಯಂ ಪೆಂಟಥಾಲ್. ಕ್ಲಿಯರ್? ಎಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಎ ಮೆಟಾಲಿಕ್ ಆಕ್ಸೈಡ್ ದಟ್ ಇಂಪಾರ್ಟ್ಸ್ ಪರ್ಪಲ್ ಕಲರ್ ಟು ಪಾಟ್ರಿ ಈಸ್ ಅಂದ್ರೆ ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತೆ? ಒಂದು ಮಡಿಕೆ ಇರುತ್ತೆ, ಆ ಮಡಿಕೆಗೆ ಕೆಳಗಿನ ಯಾವ ಒಂದು ಖನಿಜದ ಆಕ್ಸೈಡು, ಮೆಟಲ್ ಆಕ್ಸೈಡು ಈ ಒಂದು ಮಡಿಕೆಗಳಿಗೆ ನೇರಳೆ ಬಣ್ಣ ನೀಡುತ್ತೆ ಅಂದ್ರೆ ಪರ್ಪಲ್ ಕಲರ್ ನೀಡುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಆಪ್ಷನ್ 1 ಮ್ಯಾಂಗನೀಸ್ ಡೈಆಕ್ಸೈಡ್, ಬಿ ಸೋಡಿಯಂ ಆಕ್ಸೈಡ್, ಸಿ ಕಾಪರ್ ಆಕ್ಸೈಡ್, ಡಿ ಲೆಡ್ ಆಕ್ಸೈಡ್, ಸೀಸದ ಆಕ್ಸೈಡ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ ಫಾರ್ಮುಲಾ ಏನಿರುತ್ತೆ? MnO2 ಆಗಿರುತ್ತೆ. ನೆನ್ಪಿಟ್ಕೋಬೇಕು. MnO2 ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಆಗಿರುತ್ತೆ. ಸೊ ಈ ಒಂದು ಮ್ಯಾಂಗನೀಸ್ ಆಕ್ಸೈಡು ಏನ್ ಮಾಡುತ್ತೆ? ಈ ಒಂದು ಮಡಿಕೆಗಳಿಗೆ ಯಾವ ಕಲರ್ ನೀಡುತ್ತೆ ಅಂದ್ರೆ ಪರ್ಪಲ್ ಕಲರ್, ನೇರಳೆ ಬಣ್ಣವನ್ನು ನೀಡುವ ಒಂದು ಕೆಮಿಕಲ್ ಅಥವಾ ಮೆಟಾಲಿಕ್ ಆಕ್ಸೈಡ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಮ್ಯಾಂಗನೀಸ್ ಡೈಆಕ್ಸೈಡ್ ಆಗಿರುತ್ತೆ. ಕ್ಲಿಯರ್? ಎಸ್. ಇಲ್ಲಿ ನೋಡಿ ಮ್ಯಾಂಗನೀಸ್ ಆಕ್ಸೈಡ್ ಯಾವ ಬಣ್ಣ ನೀಡುತ್ತೆ ಅಂತ ನೋಡಿದ್ವಿ? ನೇರಳೆ ಬಣ್ಣ. ಕ್ಲಿಯರ್? ಸೊ ಹಾಗಾದ್ರೆ ಒಂದು ತಾಮ್ರದ ಆಕ್ಸೈಡ್ ಯಾವ ಬಣ್ಣ ನೀಡುತ್ತೆ ಅಂದ್ರೆ ರೆಡ್, ಕೆಂಪು ಬಣ್ಣ ನೀಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಸೊ this is all about third question. Next move on to the fourth question. Blood group classifications was given by. ರಕ್ತದ ಗುಂಪಿನ ವರ್ಗೀಕರಣವನ್ನು ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಡೇನಿಯಲ್ ಕೂಪರ್ ಅಂತ ಇದ್ದಾರೆ, ಕಾರ್ಲ್ ಲ್ಯಾಂಡ್ಸ್ಟೈನರ್, ವಿಲಿಯಂ ಹಾರ್ವೆ, ಪ್ಯಾಡಿಸನ್ ಅಂತ ಇದೆ. ಡೇನಿಯಲ್ ಕೂಪರ್, ಲ್ಯಾಂಡ್ಸ್ಟೈನರ್, ವಿಲಿಯಂ ಹಾರ್ವೆ ಅಂಡ್ ಪ್ಯಾಡಿಸನ್ ಅಂತ ಆಪ್ಷನ್ಸ್ ಕೊಡ್ತಾ ಹೋಗಿದ್ದಾರೆ. ನೋಡಿ ಇಲ್ಲಿ ಈ ಒಂದು ಡೇನಿಯಲ್ ಕೂಪರ್ ಅನ್ನೋರು ಕೂಪರ್ ಸೆಲ್ಸ್ನ ಇದು ಮಾಡ್ತಾರೆ. ಈ ಕೂಪರ್ ಸೆಲ್ಸ್ ಎಲ್ಲಿರುತ್ತೆ ಅಂದ್ರೆ ಲಿವರ್ ಅಲ್ಲಿ ಇರುತ್ತೆ. ಲಿವರ್ ಅಲ್ಲಿ ಇರುತ್ತೆ. ಕ್ಲಿಯರ್? ಸೊ ಈ ಒಂದು ಕೂಪರ್ ಸೆಲ್ಸ್ ಏನ್ ಮಾಡ್ತಾನೆ? ಇಟ್ ಈಸ್ ಇನ್ವಾಲ್ವ್ ಇನ್ ದ ಡಿಫೆನ್ಸ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್ ಆಫ್ ಲಿವರ್. ಒಂದು ಲಿವರ್ಗೆ ಏನಾದ್ರು ಇನ್ಫೆಕ್ಷನ್ ಆಯ್ತು ಅಂದ್ರೆ ಆ ಒಂದು ಇನ್ಫೆಕ್ಷನ್ ವಿರುದ್ಧ ಹೋರಾಡಲಿಕ್ಕೆ ಡಿಫೆನ್ಸ್ ಆಗಿ ವರ್ಕ್ ಆಗುತ್ತೆ. ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ? ಲಿವರ್ಗೆ. ಕ್ಲಿಯರ್? ಸೊ ಈ ಒಂದು ಕೂಪರ್ ಸೆಲ್ಸ್ ಅಲ್ಲಿ ಇರುತ್ತೆ, ಲಿವರ್ಸ್ ಅಲ್ಲಿ ಇರುತ್ತೆ. ಅವಾಗಂದ್ರೆ ಈ ಒಂದು ಕೂಪರ್ ಅನ್ನೋ ಒಬ್ಬ ಸೈಂಟಿಸ್ಟು ಏನ್ ಮಾಡುದು? ಕೂಪರ್ ಸೆಲ್ಸ್ ನ ಒಂದು ಕೊಟ್ಟ ನಮಗೆ. ಕ್ಲಿಯರ್? ನೆಕ್ಸ್ಟ್ ನೋಡಿ ಕಾರ್ಲ್ ಲ್ಯಾಂಡ್ಸ್ಟೈನರ್
ಕಾರ್ಲ್ ಆ್ಯಂಡ್ ಸ್ಟೀನರ್ ಅನ್ನೊಬ್ಬ ಸೈಂಟಿಸ್ಟ್ ಏನು ಮಾಡ್ದ, ಒಂದು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ದ. ಬ್ಲಡ್ ಕ್ಲಾಸಿಫಿಕೇಶನ್ ಮಾಡಿದ ಯಾರಪ್ಪ ಅಂದ್ರೆ ದಟ್ ಈಸ್ ಕಾರ್ಲ್ ಆ್ಯಂಡ್ ಸ್ಟೀನರ್. ಸೊ ಕಾರ್ಲ್ ಆ್ಯಂಡ್ ಸ್ಟೀನರ್ ಅನ್ನೋರು ಲ್ಯಾಂಡ್ ಸ್ಟೀನರ್ ಅನ್ನೋರು ರಕ್ತದ ಗುಂಪನ್ನು ವರ್ಗೀಕರಣ ಮಾಡ್ತಾನೆ. ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡಿ, ವಿಲಿಯಂ ಹಾರ್ವೆ ಅಂತ ಇದನ್ನಲ್ಲ, ಈ ಒಂದು ವಿಲಿಯಂ ಹಾರ್ವೆ ಅನ್ನೋರು ಏನು ಒಂದು ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂದ್ರೆ, ಸೊ ಈ ಒಂದು ವಿಲಿಯಂ ಹಾರ್ವೆ ಅನ್ನೋನು ಮಾನವನ ದೇಹದ ರಕ್ತ ಪರಿಚಲನೆಯನ್ನು ತೋರಿಸ್ಕೊಡ್ತಾನೆ. ರಕ್ತ ಪರಿಚಲನೆ ಬಗ್ಗೆ ಮಾತಾಡ್ತೇನೆ ನಾನು ಫಸ್ಟ್. ಕ್ಲಿಯರ್? ಸೊ ಈ ಒಂದು ವಿಲಿಯಂ ಹಾರ್ವೆ ಏನ್ ಮಾಡ್ತಾನೆ, ಈಸ್ ದ ಫಸ್ಟ್ ಟು ರೆಕಗ್ನೈಸ್ ದ ಫುಲ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ಹ್ಯೂಮನ್ ಬಾಡಿ. ಒಂದು ಮಾನವನ ದೇಹದಲ್ಲಿ ರಕ್ತ ಯಾವ ರೀತಿ ಒಂದು ಸರ್ಕ್ಯುಲೇಟ್ ಆಗುತ್ತೆ, ಪರಿಚಲನೆ ಆಗುತ್ತೆ. ಕ್ಲಿಯರ್? ಅದನ್ನ ನಮಗೆ ತೋರಿಸ್ಕೊಟ್ಟಿದ್ದು ಯಾರಂದ್ರೆ ಫಸ್ಟ್ ದಟ್ ಈಸ್ ವಿಲಿಯಂ ಹಾರ್ವೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಪ್ಯಾಡಿಸನ್ ಅಂತ ಇದ್ದಾನೆ. ಸೊ ಪ್ಯಾಡಿಸನ್ ಏನ್ ಮಾಡ್ತಾನಂದ್ರೆ, ಈ ಒಂದು ಜೀನೋಮ್ ಅಂದ್ರೆ ಜೀನೋಮ್ ಎಡಿಟಿಂಗ್ ಮತ್ತು ಇನ್ನೋವೇಟಿವ್ ಜೆನೆಟಿಕ್ ಟೆಕ್ನಾಲಜಿ ಅಂದ್ರೆ ಹೊಸ ನಾವೀನ್ಯತ ಒಂದು ಜೆನೆಟಿಕ್ ತಂತ್ರಜ್ಞಾನ ತಂತ್ರಜ್ಞಾನದ ಬಗ್ಗೆ ಹೇಳ್ತಾನೆ. ಯಾರು? ಈ ಒಂದು ಪ್ಯಾಡಿಸನ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಸೊ ಹಾಗಾದ್ರೆ ಒಂದು ಬ್ಲಡ್ ಗ್ರೂಪ್ ಕ್ಲಾಸಿಫಿಕೇಶನ್ಸ್ ಯಾರು ಮಾಡಿದ್ದು ಅಂದ್ರೆ ದಟ್ ಈಸ್ ಕಾರ್ಲ್ ಆ್ಯಂಡ್ ಸ್ಟೀನರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ತರ ಇದೆ ಕ್ವಶನ್. ದ ಲಾಸ್ ಇನ್ ದ ಸಿಗ್ನಲ್ ಪವರ್ ಆಸ್ ಲೈಟ್ ಟ್ರಾವೆಲ್ ಡೌನ್ ಫೈಬರ್ ಈಸ್ ಕಾಲ್ಡ್. ಸೊ ಅಂದ್ರೆ ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ನಾವು ಕ್ವಶನ್ ಅಲ್ಲೇ ಅರ್ಥ ಮಾಡ್ಕೋಬಹುದು. ಇದೊಂಥರ ಹೊಸ ಕ್ವಶನ್ ತರ ಇದೆ, ನ್ಯೂ ಟ್ರೆಂಡ್ ಅಂತ ಹೇಳ್ತೇವಲ್ಲ ಆ ತರ. ಸಿಗ್ನಲ್ ಪವರ್ ಕಳೆದು ಹೋಗುವುದು, ಇಲ್ಲೇ ನಾವು ನೋಡಬಹುದು. ಏನೋ ಒಂದು ಲಾಸ್ ಆಗ್ತಿದೆ. ಅದನ್ನ ನಾವು ನೋಡಿ, ನಿಮ್ಗೆ ಅಟೆನ್ಯೂಯೇಷನ್ ಅಂತ ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ಅದು ಗೊತ್ತಿಲ್ಲ ಅಂದ್ರೆ ಇಲ್ಲಿ ನೋಡಿ, ಕ್ಷೀಣಿಸುವಿಕೆ ಅಂತ ಇದೆ. ಕಳೆದು ಹೋಗೋದು ಯಾವ ರೀತಿ, ಯಾಕೆಂದ್ರೆ ಅದು ಕ್ಷೀಣಿಸ್ತಾ ಇದೆ, ಅದಕ್ಕೆ ಅದು ಕಳೆದು ಹೋಗ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಯಾವುದೋ ಒಂದು ಇನ್ಫಾರ್ಮೇಶನ್ ಹಿಂಗೆ ಪಾಸ್ ಆಗ್ತಿರತ್ತೆ. ಕ್ಲಿಯರ್? ಸೊ ಅದರಲ್ಲಿ ಏನಾಗಿರುತ್ತೆ, ಒಂದು ಅಟ್ಮಾಸ್ಫಿರಿಕ್ ಅಂದ್ರೆ ಆ ಒಂದು ಟ್ಯೂಬ್ ಅಲ್ಲಿ ಆಪ್ಟಿಕಲ್ ಫೈಬರ್ ಅಲ್ಲಿ ಏನಾಗಿರುತ್ತೆ, ಸೊ ಒಂದೇನದು ಪಾರ್ಟಿಕಲ್ಸ್ ಇರುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಆ ಒಂದು ಪಾರ್ಟಿಕಲ್ಸ್ ಇಂದ ಸ್ವಲ್ಪ ಇನ್ಫಾರ್ಮೇಶನ್ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ, ಸ್ವಲ್ಪ ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ. ಆ ಪ್ರೋಸೆಸ್ ನಾವೇನಂತ ಕರಿತೀವಿ, ಅಟೆನ್ಯೂಯೇಷನ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಸರಣ ಅಂದ್ರೆ ಏನು, ಪ್ರಾಪಗೇಷನ್ ಅಂದ್ರೆ ಏನು? ಇಲ್ಲಿಂದ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊನೆಯ ತನಕ ತಗೊಂಡೋಗೋದಕ್ಕೆ ನಾವೇನಂತ ಕರಿತೀವಿ, ಪ್ರಾಪಗೇಷನ್ ಅಂತ ಕರಿತೀವಿ, ಪ್ರಸರಣ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನಾವು ಸ್ಕ್ಯಾಟರಿಂಗ್ ಅಂದ್ರೆ ಏನು, ಚದುರುವಿಕೆ ಅಂತ ನೋಡಿದ್ದೀವಿ. ಸೊ ಬೆಳಕು ಚದುರ್ತಾ ಇದೆ, ಯಾವ್ದ್ರಿಂದ ಅಂದ್ರೆ ಒಂದು ಪಾರ್ಟಿಕಲ್ಸ್ ಇಂದ ಏನಾಗ್ತಿದೆ, ಚದುರ್ತಾ ಇದೆ, ಒಂದು ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದೆ. ಈ ಒಂದು ಚದುರುವಿಕೆ ಒಂದು ನೋಬೆಲ್ ಸಿಕ್ಕಿದೆ ಯಾರಿಗೂ ಅಂದ್ರೆ, ನಾವು ನಿನ್ನೆ ಒಂದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಸಿ.ವಿ. ರಾಮನ್ ಅಂತ ಹೇಳ್ಬಿಟ್ಟು, ಸಿ.ವಿ. ರಾಮನ್. ಸೊ ಯಾವಾಗ ಇವರಿಗೆ ನೋಬೆಲ್ ಸಿಕ್ತು ಅಂದ್ರೆ 1930ರಲ್ಲಿ. ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿಜ್ಞಾನದಲ್ಲಿ ನೋಬೆಲ್ ಸಿಕ್ಕಿದೆ ಯಾರಿಗೂ ಅಂದ್ರೆ ದಟ್ ಈಸ್ ಸಿ.ವಿ. ರಾಮನ್ ಆಗಿರ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಂಟರಪ್ಷನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪ್ರಾಪಗೇಷನ್ನು, ಸ್ಕ್ಯಾಟ್ರಿಂಗು, ಅಟೆನ್ಯೂಯೇಷನ್ನು ಏನಾಗಿರುತ್ತೆ, ಇದರಿಂದ ಎಲ್ಲ ಒಂದು ಅಡಚಣೆ ಆಗಿರುತ್ತೆ ಈ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಲಿಕ್ಕೆ. ಹೌದಲ್ವಾ? ಆ ಒಂದು ಇನ್ಫಾರ್ಮೇಶನ್ಗೆ ಏನೂ ಆಗದಿರ ಸೇಫ್ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ನಾವೇನಂತ ಕರಿತೀವಿ, ಇಂಟರಪ್ಷನ್ ಅಂತ ಕರಿತೀವಿ, ಅಥವಾ ಅಡಚಣೆ ಅಂತ ಕರಿತೀವಿ. ಕ್ಲಿಯರ್? ಸೊ ವೆನ್ ಲೈಟ್ ಸಿಗ್ನಲ್ಸ್ ಟ್ರಾವೆಲ್ ಡೌನ್ ಆಪ್ಟಿಕಲ್ ಫೈಬರ್, ಅಟೆನ್ಯೂಯೇಷನ್ caused by factors like absorption, ಹೀರುವಿಕೆಯಿಂದ, ನೆಕ್ಸ್ಟ್ and scattering result in the decrease in signal power over distance ಅಂತ ಇದೆ. ಸೊ ಒಂದು ಎಫಿಷಿಯಂಟ್ interruption of transmitted signals requires understanding. ಅಂದ್ರೆ ಈ ಒಂದು ಎಫಿಷಿಯಂಟ್ ಆಗಿ ನಾವು ಒಂದು ಇನ್ಫಾರ್ಮೇಶನ್ ಅರ್ಥ ಮಾಡ್ಕೋಬೇಕು. ಅಂದ್ರೆ
ಈ ಒಂದು ಇಂಟರಪ್ಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ದ ಲಾಸ್ ಇನ್ ದ ಸಿಗ್ನಲ್ ಪವರ್ ಆಸ್ ಲೈಟ್ ಟ್ರಾವೆಲ್ಸ್ ಡೌನ್ ದ ಫೈಬರ್ಸ್ ಈಸ್ ಕಾಲ್ಡ್ ಅಟೆನ್ಯೂಷನ್ ಅಥವಾ ಕ್ಷೀಣಿಸುವಿಕೆ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಎಸ್, ನೆಕ್ಸ್ಟ್ ನೋಡಿ. ದ ಫೇಸ್ ಮೇಕರ್ ಆಫ್ ದ ಹ್ಯೂಮನ್ ಹಾರ್ಟ್ ಈಸ್, ಮಾನವನ ಹೃದಯದ ಫೇಸ್ ಮೇಕರ್ ಅಂತ ಕರಿತೀವಲ್ವಾ. ಸೊ ಆಪ್ಷನ್ ಏನಿದೆ? ಅಟ್ರಿಯೋವೆಂಟ್ರಿಕಲ್ ನೋಡ್, ವೆಂಟ್ರಿಯೋಆಟ್ರಿಕಲ್ ನೋಡ್, ಸೈನೋಆಟ್ರಿಯಲ್ ನೋಡ್, ಪರ್ಕಿಂಜೆ ಫೈಬರ್ಸ್ ಅಂತ ಇದೆ. ಕ್ಲಿಯರ್? ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ನೋಡಿ, ಇಲ್ಲಿ ಫೇಸ್ ಮೇಕರ್ ನಮ್ಮ ಒಂದು ಹಾರ್ಟ್ ಬೀಟು ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ಈ ಒಂದು ಸೈನೋ ಆರ್ಟ್ರಿಯಲ್ ನೋಡ್, SA ನೋಡ್ ಅಂತ ಕರಿತೀವಿ. ಕ್ಲಿಯರ್? ಈ ಒಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದು ಈ ಒಂದು SA ನೋಡ್. ಕ್ಲಿಯರ್? ಸೊ ಈ ಒಂದು SA ನೋಡಲ್ಲಿ ಏನಾಗುತ್ತೆ, ಒಂದು ಹಾರ್ಟ್ ಬೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಹಾರ್ಟ್ ಬೀಟ್ ಏನಾದರೂ ನಮಗೆ SA ನೋಡಲ್ಲಿ ಇದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಅದಕ್ಕೊಂದು ಆಪರೇಷನ್ ಮಾಡ್ತಾರೆ ಅಥವಾ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ದಟ್ ಈಸ್ ಫೇಸ್ ಮೇಕರ್ ಅಂತ ಕರಿತೀವಿ. ಫೇಸ್ ಮೇಕರ್ ಏನಂದ್ರೆ ಆರ್ಟಿಫಿಷಿಯಲ್ SA ಅಂತ ಕರಿತೀವಿ. SA ನೋಡ್. ಕ್ಲಿಯರ್? ನಮಗೆ ಮಾನವನ ದೇಹದಲ್ಲಿ ಒಂದು ಹಾರ್ಟ್ ಬೀಟ್ ಅಥವಾ ಹೃದಯ ಬಡಿತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಒಂದು SA ನೋಡ್ ಮುಖಾಂತರ ಒಂದು ಹಾರ್ಟ್ ಬೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ SA ನೋಡ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಲ್ಲ ಆ ಥರ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ದಟ್ ಟ್ರೀಟ್ಮೆಂಟ್ ವಿ ಆರ್ ಕಾಲ್ಡ್ ಆಸ್ ಫೇಸ್ ಮೇಕರ್. ಆ ಒಂದು ಫೇಸ್ ಮೇಕರ್ನ ಏನಂತ ಕರಿತೀವಿ ನಾವು? ಆರ್ಟಿಫಿಷಿಯಲ್ SA ನೋಡ್ ಅಂತ ಕರಿತೀವಿ. ಕ್ಲಿಯರ್? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ನೋಡಿ, ದಿಸ್ ಪಾರ್ಟ್ ಆಫ್ ಅನಿಮಲ್ ಸೆಲ್ ಕಾಲ್ಡ್ ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ಅಂದರೆ ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿಕೋಶ ಈ ಭಾಗವು ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ. ಆತ್ಮಹತ್ಯೆ ಸಂಚಿ ಅಥವಾ ಆತ್ಮಹತ್ಯೆ ಚೀಲ ಅಂತ ಕರಿತೀವಿ. ಆತ್ಮಹತ್ಯೆ ಚೀಲ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ನಾವು ಲೈಸೋಸೋಮ್ನ ಕರಿತೀವಿ. ಸೊ ಈ ಒಂದು ಆತ್ಮಹತ್ಯೆ ಸಂಚಿ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಈ ಒಂದು ಲೈಸೋಸೋಮ್ನ ಕರಿತೀವಿ. ಸೊ ಯಾಕೆ ಅಂತ ಹೇಳ್ಬಿಟ್ಟು ಇದು ಒಂದು ಹೈಡ್ರಾಲಿಕ್ ಎನ್ಸೈಮ್ಸ್ನ ಬಿಡುಗಡೆ ಮಾಡುತ್ತೆ. ಹೈಡ್ರಾಲಿಕ್ ಎನ್ಸೈಮ್ ಅಂತ ಕರಿತೀವಿ. ಈ ಒಂದು ಹೈಡ್ರಾಲಿಕ್ ಎನ್ಸೈಮ್ನ ಒಂದು ಸ್ಟೋರ್ ಮಾಡ್ಕೊಂಡಿರುತ್ತೆ ಮತ್ತೆ ಅದು ರಿಲೀಸ್ ಮಾಡುತ್ತೆ. ಏನಕ್ಕಂದ್ರೆ ಒಂದು ಡೈಜೆಸ್ಟ್ ಮಾಡಲಿಕ್ಕೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇರೋದನ್ನ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇರೋದನ್ನ ನಾವು ಸಣ್ಣ ಸಣ್ಣ ಮಾಲಿಕ್ಯೂಲ್ ಆಗಿ ಕಟ್ ಮಾಡಲಿಕ್ಕೆ ಈ ಒಂದು ಹೈಡ್ರಾಲಿಕ್ ಎನ್ಸೈಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಇಟ್ ರಿಲೀಸ್ಡ್ ಇನ್ ಟು ದ ಸೈಟೋಪ್ಲಾಸಮ್. ಈ ಒಂದು ಹೈಡ್ರಾಲಿಕ್ ಎನ್ಸೈಮ್ಸ್ನ ಎಲ್ಲಿಗೆ ರಿಲೀಸ್ ಮಾಡುತ್ತೆ ಅಂದರೆ ಸೈಟೋಪ್ಲಾಸಮ್ಗೆ ರಿಲೀಸ್ ಮಾಡುತ್ತೆ. ದೀಸ್ ಎನ್ಸೈಮ್ಸ್ ಡೈಜೆಸ್ಟ್, ಎಲ್ಲ ಒಂದು ಎನ್ಸೈಮ್ಸು ಡೈಜೆಸ್ಟ್ ಮಾಡುತ್ತೆ ಮತ್ತೆ ಡೆಸ್ಟ್ರಾಯ್ ದ ಸೆಲ್, ಆ ಒಂದು ಸೆಲ್ಲನ್ನೇ ಡೆಸ್ಟ್ರಾಯ್ ಮಾಡುತ್ತೆ. ಡೈಜೆಸ್ಟ್ ಮಾಡಿ ಇದನ್ನ ಸೆಲ್ನ ಡೆಸ್ಟ್ರಾಯ್ ಮಾಡುತ್ತೆ, ಅಂದರೆ ನಾಶ ಮಾಡುತ್ತೆ. ತನ್ನಷ್ಟಕ್ಕೆ ತನ್ನೇ ನಾಶ ಆಗುತ್ತೆ. ಕ್ಲಿಯರ್? ಅದಕ್ಕೆ ಅದನ್ನ ಏನಂತ ಕರಿತೀವಿ, ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ. ಯಾವುದಕ್ಕೆ ಅಂದರೆ ಈ ಒಂದು ಲೈಸೋಸೋಮ್ಗೆ. ಕ್ಲಿಯರ್? ಸೊ ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಯಾವುದಕ್ಕೆ ಅಂದರೆ ನಿಮ್ಗೆ ನೆನ್ಪಿಟ್ಕೋಬೇಕು, ಲೈಸೋಸೋಮ್ಸ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ರೈಬೋಸೋಮ್. ಸೊ ರೈಬೋಸೋಮ್ನ ಏನಂತ ಕರಿತೀವಿ ಅಂದರೆ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ. ಪ್ರೋಟೀನ್ ಫ್ಯಾಕ್ಟರಿ, ಪ್ರೋಟೀನ್ನ ಒಂದು ಕಾರ್ಖಾನೆ ಅಂತ ಕರಿತೀವಿ. ಪ್ರೋಟೀನ್ ಕಾರ್ಖಾನೆ. ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಯಾವುದನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು, ದಟ್ ಈಸ್ ರೈಬೋಸೋಮ್ಸ್ ಅಂತ ಕರಿತೀವಿ. ಪ್ರೋಟೀನ್ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತೆ, ಅದಕ್ಕೆ ಇದನ್ನ ಏನಂತ ಕರಿತೀವಿ, ಪ್ರೋಟೀನ್
ಫ್ಯಾಕ್ಟ್ರಿ ಆಫ್ ದ ಸೆಲ್ ಅಂತ ಕರಿತೀವಿ. ಜೀವಕೋಶದ ಒಂದು ಪ್ರೋಟೀನ್ ಕಾರ್ಖಾನೆ ಯಾವುದಪ್ಪ ಅಂದ್ರೆ ದಟ್ ಈಸ್ ರೈಬೋಸೋಮ್ ಆಗಿರುತ್ತೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಮೈಟೋಕಾಂಡ್ರಿ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದ ಸೆಲ್. ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಈ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿ ಅಂತ ಕರಿತೀವಿ. ಒಂದು ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ, ಇಲ್ಲಿ ATP ಆಗಿ ಕನ್ವರ್ಟ್ ಆಗುತ್ತೆ. ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ನಾವು ಒಂದು ತಿನ್ನೋ ಆಹಾರ ಎನರ್ಜಿ ಅದು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂದ್ರೆ ATP ಆಗಿ ಕನ್ವರ್ಟ್ ಆಗುತ್ತೆ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗಿರುತ್ತೆ. ಕ್ಲಿಯರ್. ಎಸ್. ನೆಕ್ಸ್ಟ್ ನೋಡಿ, ಸೆಂಟ್ರೋಸೋಮ್ ಅಂತ ಕರಿತೀವಿ. ಸೆಂಟ್ರೋಸೋಮ್ ಇದು ಒಂದು ಕ್ರೋಮೋಸೋಮ್ಸ್ ಅಲ್ಲಿ ಇರುತ್ತೆ. ಒಂದು ಸೆಂಟ್ರೋಸೋಮ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಕ್ರೋಮೋಸೋಮ್ಸ್ ಇರುತ್ತೆ. ವಿಚ್ ಡಿವೈಸ್ ಜೆನೆಟಿಕ್ ಮೆಟೀರಿಯಲ್ ಬಿಟ್ವೀನ್ ಡಾಟರ್ ಸೆಲ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಒಂದು ಸೆಲ್ ಡಿವಿಷನ್ ಆಗುವಾಗ ಒಂದು ಕ್ರೋಮೋಸೋಮ್ಸು ಈ ಕಡೆ ಹೋಗುತ್ತೆ, ಇನ್ನೊಂದು ಈ ಕಡೆ ಬರುತ್ತಲ್ಲ. ಈ ಒಂದು ಸೆಲ್ ಡಿವಿಷನ್ ಆಗುವಾಗ ಏನಾಗುತ್ತೆ, ಒಂದು ಜೆನೆಟಿಕ್ ಇನ್ಫಾರ್ಮೇಶನ್ ಅಥವಾ ಜೆನೆಟಿಕ್ ಮೆಟೀರಿಯಲ್ನ ಕರೆಕ್ಟಾಗಿ ಡಿವೈಡ್ ಮಾಡುತ್ತೆ ಎರಡು ಡಾಟರ್ ಸೆಲ್ಗಳ ಮತ್ತೆ. ಯಾವುದು? ಈ ಒಂದು ಸೆಂಟ್ರೋಸೋಮ್ ಅಂತ ಕರಿತೀವಿ. ಕ್ಲಿಯರ್. ಎಸ್. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಸೂಸೈಡ್ ಬ್ಯಾಗ್ ಅಥವಾ ಆತ್ಮಹತ್ಯೆ ಸಂಚೆ ಅಥವಾ ಆತ್ಮಹತ್ಯೆ ಚೀಲ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ದಟ್ ಈಸ್ ಯಾವ್ದಂದ್ರೆ ಲೈಸೋಸೋಮ್ ಆಗಿರುತ್ತೆ. ಕ್ಲಿಯರ್. ಎಸ್. ಎಸ್ ನೋಡಿ, ನೆಕ್ಸ್ಟ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ದ ಡೆಪ್ತ್ ಆಫ್ ದ ಓಷನ್. ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು? ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಪ್ಲಾನಿಮೀಟರ್, ಹೈಗ್ರೋಮೀಟರ್, ಪ್ಯಾಥೋಮೀಟರ್, ಬಾರೋಮೀಟರ್. ಪ್ಲಾನಿಮೀಟರ್, ಹೈಗ್ರೋಮೀಟರ್, ಪ್ಯಾಥೋಮೀಟರ್, ಬಾರೋಮೀಟರ್. ಸೊ ನೋಡಿ, ಹಾಗಾದ್ರೆ ನೋಡ್ತಾ ಹೋಗೋಣ. ಒಂದು ಪ್ಲಾನಿಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ಪ್ಲಾನಿಮೀಟರ್ ಒಂದು ಏರಿಯಾನ ಅಳಿಲಿಕ್ಕೆ. ಏರಿಯಾ. ಪ್ಲಾನಿಮೀಟರ್ ಯೂಸ್ ಟು ಮೆಜರ್ ಏರಿಯಾ. ಕ್ಲಿಯರ್. ಸೊ ನೆಕ್ಸ್ಟ್ ಹೈಗ್ರೋಮೀಟರ್. ಹೈಗ್ರೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದ್ರೆ ಆರ್ದ್ರತೆ ಅಂತ ಕರಿತೀವಿ. ಆರ್ದ್ರತೆಯನ್ನು ಅಳೆಯುವ ಮಾಪನ ಯಾವುದಂತ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಹೈಗ್ರೋಮೀಟರ್ ಅಂತ ಕರಿತೀವಿ. ಈ ಒಂದು ಪ್ಯಾಥೋಮೀಟರ್ ಅಂತ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನ ಫ್ಯಾಥೋಮೀಟರ್ ಅಂತ ಕೂಡ ಕರಿತೀವಿ. ಫ್ಯಾಥೋಮೀಟರ್. ಈ ಒಂದು ಫ್ಯಾಥೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸಾಗರದ ಆಳ. ಸಾಗರಗಳ ಆಳ ಅಂದ್ರೆ ಡೆಪ್ತ್ ನ ಒಂದು ಅಳಿಲಿಕ್ಕೆ ಈ ಒಂದು ಫ್ಯಾಥೋಮೀಟರ್ನ ಯೂಸ್ ಮಾಡ್ತಾರೆ. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ, ಬಾರೋಮೀಟರ್. ವಾತಾವರಣದ ಒತ್ತಡ ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್. ಅಟ್ಮಾಸ್ಫಿಯರ್ ಪ್ರೆಷರ್, ವಾತಾವರಣದ ಒತ್ತಡ. ವಾತಾವರಣದ ಒತ್ತಡ. ವಾತಾವರಣದ ಒತ್ತಡವನ್ನು ಅಳೆಯುವ ಮಾಪನ ಯಾವುದು ಅಂತ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಬಾರೋಮೀಟರ್ ಆಗಿರುತ್ತೆ. ಕ್ಲಿಯರ್. ಸೊ ಹಾಗಾದ್ರೆ ಕೆಲವೊಂದು ನೋಡ್ತಾ ಹೋಗೋಣ. ಅರ್ತ್ ಕ್ವೇಕ್, ಭೂಕಂಪ ಆಗುತ್ತಲ್ಲ, ಅರ್ತ್ ಕ್ವೇಕ್. ಭೂಕಂಪನ ಒಂದು ಅಳೆಯುವ ಮಾಪನ ಯಾವುದು ಅಂದ್ರೆ ರಿಕ್ಟರ್ ಮಾಪನ ಅಂತ ಕರಿತೀವಿ. ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ನೆಕ್ಸ್ಟ್ ರೈನ್ಫಾಲ್. ರೈನ್ಫಾಲ್ ರೈನ್ ಗೇಜ್ ಅಂತ ಬರುತ್ತೆ. ರೈನ್ ಗೇಜ್ ಎಂಬ ಒಂದು ಮಾಪನದಿಂದ ಈ ಒಂದು ರೈನ್ಫಾಲ್ ನ ಅಳಿತೀವಿ. ನೆಕ್ಸ್ಟ್ ಆಡಿಯೋಮೀಟರ್. ಆಡಿಯೋಮೀಟರ್ ಶಬ್ದದ ತೀವ್ರತೆ, ಸೌಂಡ್ ಇಂಟೆನ್ಸಿಟಿ ಆರ್ ಇಂಟೆನ್ಸಿಟಿ ಆಫ್ ಸೌಂಡ್. ಇಂಟೆನ್ಸಿಟಿ ಆಫ್ ಸೌಂಡ್. ನೆಕ್ಸ್ಟ್ ಓಝೋನ್, ಥಿಕ್ನೆಸ್ ಆಫ್ ಓಝೋನ್. ಓಝೋನ್ ನ ಒಂದು ದಪ್ಪವನ್ನು ಅಳೆಯುವುದು ಯಾವುದು ಅಂದ್ರೆ ದಟ್ ಈಸ್ ಡಾಪ್ಸನ್ ಅಂತ ಕರಿತೀವಿ. ಕ್ಲಿಯರ್. ಸೊ ಹಾಗಾದ್ರೆ ಇಲ್ಲಿ ಒಂದು ಕರೆಕ್ಟ್ ಆಗಿರೋ ಒಂದು ಆಪ್ಷನ್ ಏನು ಅಂದ್ರೆ ದಟ್ ಈಸ್ ಪ್ಯಾಥೋಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಗರದ ಆಳವನ್ನು ಅಳೆಯಲು ಬಳಸುವ ಒಂದು ಮಾಪನ ಯಾವುದು ಅಂದ್ರೆ ದಟ್ ಈಸ್ ಪ್ಯಾಥೋಮೀಟರ್ ಆಗಿರುತ್ತೆ, ಅಥವಾ ಪ್ಯಾಥೋಮೀಟರ್ ಆಗಿರುತ್ತೆ. ಕ್ಲಿಯರ್. ಎಸ್. ಎಸ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೆರಸ್ ಮಿನರಲ್ ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ಸ್ ಎಲ್ಲ ಒಂದು ಹೊಸ ರೀತಿಯ ಒಂದು ಕ್ವಶನ್ಸ್ ಇದೆ. ಸೊ ನಾವು ಕರೆಕ್ಟಾಗಿ ಒಂದು ಸಿಲೆಬಸ್ ಕರೆಕ್ಟಾಗಿ ಓದಬೇಕು. ಸೊ
ಹೆಚ್ಚು ಕಮ್ಮಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೂಡ ಸಿಲೆಬಸ್ ಕೂಡ ಸ್ವಲ್ಪ ನಾವು ಟಚ್ ಮಾಡಬೇಕು. ಕ್ಲಿಯರ್? ಅವಾಗ ಮಾತ್ರ ಈ ಒಂದು ಕ್ವಶನ್ಸ್ನ ಮುಟ್ಲಿಕ್ಕೆ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ವಿಚ್ ಆರ್ ದ ಫಾಲೋಯಿಂಗ್ ಈಸ್ ಎ ಫೆರಸ್ ಮಿನರಲ್ಸ್ ಅಂತ ಇದೆ. ಮಿನರಲ್ಸ್ ಅಲ್ಲಿ 2 ಟೈಪ್ಸ್ ಇದೆ ಮಿನರಲ್ಸ್. ಅದರಲ್ಲಿ ಫಸ್ಟ್ ಒನ್ಗೆ ಮೆಟಾಲಿಕ್ ಅಂತ ಇದೆ. ಮೆಟಾಲಿಕ್, ನಾನ್ ಮೆಟಾಲಿಕ್. ಲೋಹ, ಅಲೋಹವಾದ ಒಂದು ಇದೆ ಮಿನರಲ್ಸ್ ಅಂತ ಇದೆ. ಕ್ಲಿಯರ್? ಸೊ ಈ ಒಂದು ಮೆಟಾಲಿಕ್ ಅಗೈನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಸೊ ಯಾವುದಿದಪ್ಪ ಅಂದರೆ ಫೆರಸ್ ಮಿನರಲ್ಸ್, ನಾನ್ ಫೆರಸ್ ಮಿನರಲ್ಸ್ ಅಂತ ಕರಿತೀವಿ. ನಾನ್ ಫೆರಸ್ ಮಿನರಲ್ಸ್. ಈ ಒಂದು ಫೆರ್ರಸ್ ಅಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ಐರನ್ ಓರ್ ಬರುತ್ತೆ. ಐರನ್ ಓರ್, ಬಾಕ್ಸೈಟ್ ಓರ್ ಅಂದ್ರೆ ಅದಿರು. ನೆಕ್ಸ್ಟ್ ಮ್ಯಾಂಗನೀಸ್ ಓರ್, ಇಷ್ಟು ಬರುತ್ತೆ. ನಾನ್ ಫೆರ್ರಸ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಕಾಪರ್ ಬರುತ್ತೆ. ನೆಕ್ಸ್ಟ್ ನಾನ್ ಮೆಟಾಲಿಕ್, ಅಲ್ಲಿ ಯಾವ್ದಪ್ಪ ಬರುತ್ತೆ ಅಂದ್ರೆ ಈ ಒಂದು ಮೈಕಾ ಬರುತ್ತೆ, ಜಿಪ್ಸಮ್ ಬರುತ್ತೆ, ನೆಕ್ಸ್ಟ್ ಕೋಲ್ ಬರುತ್ತೆ, ಪೆಟ್ರೋಲಿಯಂ ಬರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ನೋಡಿ ನಾವೇನ್ ಮಾಡ್ಬೋದು, ಇಲ್ಲೇನು ಕ್ವಶನ್ ಕೇಳಿದೆ ನಮಗೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೆರಸ್ ಮಿನರಲ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಫೆರಸ್ ಮಿನರಲ್ ಅಂತ ಗೊತ್ತಾಯ್ತು. ಮೆಟಾಲಿಕ್ ಮಿನರಲ್ ಅಲ್ಲಿ 2 ಟೈಪ್ಸ್ ಇದೆ, ಫೆರಸ್ ಮಿನರಲ್, ನಾನ್ ಫೆರಸ್ ಮಿನರಲ್ ಅಂತ ಹೇಳ್ಬಿಟ್ಟು. ಫೆರಸ್ ಮಿನರಲ್ ಏನೇನಿದೆ, ಐರನ್ ಓರ್ ಇದೆ, ಬಾಕ್ಸೈಟ್ ಓರ್ ಇದೆ, ಮ್ಯಾಂಗನೀಸ್ ಓರ್ ಇದೆ. ಬಟ್ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ನಮಗೆ, ವಿಚ್ ಆಫ್ ದ ಫಾಲೋಯಿಂಗ್ ಫೆರಸ್ ಮಿನರಲ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫೆರಸ್ ಲೋಹ ಅಂತ ಕೊಟ್ಟಿದ್ದಾರೆ, ನಮಗೆ ಅದಿರು ಅಂತ ಕೊಟ್ಟಿಲ್ಲ, ಲೋಹ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ ಮ್ಯಾಂಗನೀಸ್ ಅನ್ನೋದು ಒಂದು ಲೋಹ ಆಗಿರುತ್ತೆ, ಅದು ಅದಿರು ಆಗಿರೋದಿಲ್ಲ. ಬಾಕ್ಸೈಟ್ ಅನ್ನೋದು ಒಂದು ಅದಿರು ಆಗಿರುತ್ತೆ, ಅಲ್ಯೂಮಿನಿಯಂನ ಅದಿರು ಆಗಿರುತ್ತೆ. ಕ್ಲಿಯರ್? ಸೊ ಇವೆರಡು ಫೆರಸ್ ಮಿನರಲ್ಸ್. ಬಟ್ ಇಲ್ಲಿ ನಮಗೆ ಲೋಹ ಅಂತ ಕೇಳಿದ್ದಾರೆ, ಅದು ಯಾವ್ದಂದ್ರೆ ದಟ್ ಈಸ್ ಮ್ಯಾಂಗನೀಸ್. ಒಂದ್ ವೇಳೆ ಅವರು ಓರ್ ಕೇಳಿದ್ರೆ, ಅದಿರು ಕೇಳಿದ್ರೆ ದಟ್ ಈಸ್ ಬಾಕ್ಸೈಟ್ ಅಂತ ಬರ್ತಿತ್ತು. ಬಟ್ ಇಲ್ಲಿ ಲೋಹ ಕೇಳಿದ್ದಾರೆ, ಸೊ ಅದಕ್ಕೆ ಮ್ಯಾಂಗನೀಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ ಮೈಕಾ ಅನ್ನೋದು ಇಲ್ಲಿ ನೋಡಿದೀವಿ, ಇಟ್ ಈಸ್ ಎ ನಾನ್ ಮೆಟಾಲಿಕ್ ಮಿನರಲ್. ಮೈಕಾ ಅನ್ನೋದು ಆ ಲೋಹವಾದ ಒಂದು ಮಿನರಲ್ ಆಗಿರುತ್ತೆ. ನೆಕ್ಸ್ಟ್ ಕಾಪರ್ ಅನ್ನೋದು ನಾನ್ ಫೆರಸ್ ಮಿನರಲ್ ಅಂತ ಹೇಳ್ಬಿಟ್ಟು, ನಾನ್ ಫೆರಸ್ ಮಿನರಲ್. ಸೊ ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ, ಮ್ಯಾಂಗನೀಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್ ನೋಡಿ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ನೋಡಿ. ಈ ಕ್ವಶನ್ಸ್ ಎಲ್ಲ ನಮಗೆ PDOದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. PDO ಮತ್ತೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ಸ್. ಕ್ಲಿಯರ್? ಸೊ ಈ ಕ್ವಶನ್ಸ್ನ ಇದೇ ರೀತಿ ಸಾಲ್ವ್ ಮಾಡ್ತಾ ಇರಬೇಕಂದ್ರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ನೆಕ್ಸ್ಟ್ ನೋಡಿ, ಓಡಂಟಾಲಜಿ ಇದೆ, ಆರ್ನಿಥಾಲಜಿ, ಓಸ್ಟಿಯಾಲಜಿ ಅಂತ ಕರಿತೀವಿ, ಆಪಿಯಾಲಜಿ ಅಂತ ಕರಿತೀವಿ, ಆಪಿಯಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಬೋನ್ಸ್, ಮೂಳೆಗಳ ಬಗ್ಗೆ ಅಧ್ಯಯನ. ಸ್ಟಡಿ ಆಫ್ ಟೀತ್, ಹಲ್ಲುಗಳ ಬಗ್ಗೆ ಅಧ್ಯಯನ. ಸ್ಟಡಿ ಆಫ್ ಸ್ನೇಕ್ಸ್, ಅವುಗಳ ಬಗ್ಗೆ ಅಧ್ಯಯನ. ಸ್ಟಡಿ ಆಫ್ ಬರ್ಡ್ಸ್, ಪಕ್ಷಿಗಳ ಬಗ್ಗೆ ಅಧ್ಯಯನ. ಕ್ಲಿಯರ್? ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಇಲ್ಲಿ ನೋಡಿ, ಆರ್ನಿಥಾಲಜಿ ಅಂದ್ರೆ ನಾವು ಓಡಂಟಾಲಜಿ ಇದೆ ಫಸ್ಟ್. ಓಡಂಟಾಲಜಿ ನಾವು ನೋಡೋದೇ ಬೇಡ, ತುಂಬಾ ಸರಿ ಓದಿದ್ದೀವಿ. ಸ್ಟಡಿ ಆಫ್ ಟೀತ್, ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಓಡಂಟಾಲಜಿ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಅಲ್ಲಿ ಏನಿದೆ ನೋಡಿ, ಒಂದನೇದಕ್ಕೆ ಸಿ ಆಗಿರುತ್ತೆ, ಒಂದನೇದಕ್ಕೆ ಬಿ ಆಗಿರುತ್ತೆ, ಇಲ್ಲಿದೆ ನೋಡಿ. ನೆಕ್ಸ್ಟ್ ನೋಡಿ, ಆರ್ನಿಥಾಲಜಿ. ನೋಡಿ, ಆರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ಆರ್ನಿಥಾಲಜಿ ಅಂತ ಕರಿತೀವಿ. ಸೆಕೆಂಡ್ ಒನ್ಗೆ ಡಿ ಆಗಿರುತ್ತೆ, ಸೆಕೆಂಡ್ ಒನ್ ಡಿ. ಸೊ ಇಲ್ಲಿದೆ ನೋಡಿ. ನೆಕ್ಸ್ಟ್ ಓಸ್ಟಿಯಾಲಜಿ ಅಂತ ಇದೆ. ಸೊ ಆಗ ನಮ್ಗೆ ಇದು ಕನ್ಫರ್ಮ್ ಆಯ್ತು, ಬಟ್ ನಾವು ತಿಳ್ಕೊಬೇಕಲ್ವಾ,
ಓಸ್ಟಿಯಾಲಜಿ ಏನು ಅಂದರೆ, ನೋಡಿ ಇಲ್ಲಿ ಓಸ್ಟಿಯಾಲಜಿ ಅಂದರೆ ಏನಪ್ಪ ಅಂದರೆ ಈ ಒಂದು ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋ ಒಂದು ಶಾಸ್ತ್ರಕ್ಕೆ ಓಸ್ಟಿಯಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡು, ಹಾವುಗಳ ಬಗ್ಗೆ ಸ್ಟಡಿ ಆಫ್ ಸ್ನೇಕ್ಸ್ ಏನಂತ ಕರಿತೀವಿ? ಆಪಿಯಾಲಜಿ ಅಂತ ಕರಿತೀವಿ ಅಥವಾ ಆಪಿಯಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಬಿಗೆ ಫಸ್ಟ್ ಒನ್ಗೆ ಬಿ ಆಗಿರುತ್ತೆ, ದಟ್ ಈಸ್ ಸ್ಟಡಿ ಆಫ್ ಟೀತ್. ಓಡಂಟಾಲಜಿ ಸ್ಟಡಿ ಆಫ್ ಟೀತ್. ನೆಕ್ಸ್ಟ್ ಆರ್ನಿಥಾಲಜಿ ಸ್ಟಡಿ ಆಫ್ ಬರ್ಡ್ಸ್. ನೆಕ್ಸ್ಟು ಆಸ್ಟಿಯಾಲಜಿ ಸ್ಟಡಿ ಆಫ್ ಬೋನ್ಸ್. ನಾಲ್ಕನೇದಕ್ಕೆ ಆಪಿಯಾಲಜಿ ಸ್ಟಡಿ ಆಫ್ ಸ್ನೇಕ್ಸ್ ಆಗಿರುತ್ತೆ. ಕ್ಲಿಯರ್? ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟು. ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು PDO ಗಂತೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಾರ್ಮಲ್ GK ಅಲ್ಲೆಲ್ಲ ಬರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಪ್ಲಾಂಟ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಾಟ್ನಿ ಅಂತ ಕರಿತೀವಿ, ಬಾಟ್ನಿ. ಅನಿಮಲ್ಸ್ ಬಗ್ಗೆ ಝುವಾಲಜಿ ಅಂತ ಕರಿತೀವಿ. ನೆಕ್ಸ್ಟು ಬರ್ಡ್ಸ್ ಬಗ್ಗೆ ನೋಡಿದ್ವಿ, ಆರ್ನಿಥಾಲಜಿ ಅಂತ ಕರಿತೀವಿ. ಮನುಷ್ಯನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಆಂಥ್ರಪಾಲಜಿ ಅಂತ ಕರಿತೀವಿ. ಆಂಥ್ರಪಾಲಜಿ ಅಂತ ಕರಿತೀವಿ. ಸೆಲ್, ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರಿತೀವಿ. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರಿತೀವಿ. ಟಿಶ್ಯೂಸ್, ಅಂಗಾಂಶ ಅಂತ ಕರಿತೀವಿ. ಟಿಶ್ಯೂಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಹಿಸ್ಟಾಲಜಿ ಅಂತ ಕರಿತೀವಿ. ಬ್ಲಡ್, ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಮಟಾಲಜಿ. ಸಿರಂ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಿರಾಲಜಿ. ನೆಕ್ಸ್ಟ್ ಡಿಸೀಸ್ ಅಂದ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ಯಾಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಎಂಟಮಾಲಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇಷ್ಟೆಲ್ಲ ನೆನ್ಪಿಟ್ಕೊಂಡ್ರೆ ಒಂದಲ್ಲ ಒಂದು ಕ್ವಶನ್ ನಮಗೆ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. 1 ಮಾರ್ಕ್ಸ್ ಅದ್ರ ಬರ್ಬೋದು, ಮಲ್ಟಿಪಲ್ಸ್ ಒಂದಿಸಿ ಬರೀಲಾರ್ದು ಬರ್ಬೋದು, ಅಥವಾ MCQ ಅಲ್ಲಿ ಒಂದು ಮಾತ್ರ ಬರ್ಬೋದು. ಕ್ಲಿಯರ್? ಸೊ ಇಷ್ಟೆಲ್ಲ ನೆನ್ಪಿಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್, ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದಿದೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಇದೇ ರೀತಿ ಒಂದು ಕ್ಲಾಸಸ್ ಬೇಕು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಚಾಪ್ಟರ್ ವೈಸ್ ಬೇಕಾದರೆ ಕ್ವಶನ್ಸ್, ಒಂದು ಸಿಲೆಬಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಾಪ್ಟರ್ ವೈಸ್ ಟಾಪಿಕ್ಸ್ನ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಕು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಕ್ಲಿಯರ್? ಎಸ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.